ಬೆಂಗಳೂರಿನಲ್ಲಿ ಪೊಲೀಸ್ ಒಬ್ಬ ಲಂಚ ಪಡೆಯುವಾಗ ಲಾಕ್ ಆಗಿದ್ದಾನೆ. ಈ ಪ್ರೋಟೋಕಾಲ್ಗಳನ್ನು ಎಲ್ಲ ಗಾಳಿಗೆ ತೂರಿ ಲಂಚವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾನೆ. ಬೆಂಗಳೂರಿನಲ್ಲಿ ಲಂಚ ಪಡೆಯುವಾಗ ಪೊಲೀಸ್ ಲಾಕ್ ಆಗಿರತಕ್ಕಂಥದ್ದು. ಪ್ರೋಟೋಕಾಲ್ ಗಾಳಿಗೆ ತೂರಿ ಏನು ಸಿಟಿ ಸಂಚಾರಿ ಪೊಲೀಸ್ ಏನಿದ್ದಾನೆ ಪ್ರೋಟೋಕಾಲನ್ನು ಕ್ಯಾರೆ ಮಾಡಿಲ್ಲ. ಪುಲಕೇಶಿ ನಗರ ಸಂಚಾರಿ ಪೊಲೀಸ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಕಬ್ಬಿಣ ಲಾರಿ ಬಿಡಲು 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕೇವಲ 2 ಕಿಲೋಮೀಟರ್ ಅನ್ಲೋಡ್ ದೂರವಿದ್ದರೂ ಎಫ್ಐಆರ್ ದಾಖಲು ಮಾಡಿದಾರಂತೆ. ದಂಡದ ಮೊತ್ತವನ್ನು ಕೋರ್ಟ್ ಮಾತ್ರ ನಿರ್ಧರಿಸುತ್ತದೆ. ಆದರೆ ಪೊಲೀಸರೇ ದಂಡ ಹಾಕಿ ಹಣ ಪಡೆಯುವುದು ಏನಿದೆ ಅದು ಆರೋಪ ಕೇಳಿಬರ್ತಾ ಇದೆ. ಅವರೇ ಪೊಲೀಸರೇ ದಂಡವನ್ನು ಹಾಕಿ ಲಂಚವನ್ನು ಪಡೆದಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಪೊಲೀಸರು ಹಣ ಪಡೆಯುವುದನ್ನು ವಿಡಿಯೋ ಮಾಡಿದ್ದಾನೆ ಚಾಲಕ. ಸಂಚಾರಿ ಪೊಲೀಸ್ ಆಯುಕ್ತ ಡಿಸಿಪಿಗೆ ವಿಡಿಯೋ ಸಮೇತ ದೂರನ್ನು ನೀಡಲಾಗಿದೆ. ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಅಮಾನತು ಮಾಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಎಸ್ ವೀಕ್ಷಕರೇ ನೋಡಿ, ಪುಲಕೇಶಿ ನಗರ ಬೆಂಗಳೂರು ಅಲ್ಲಿ ನಡೆದಿರ್ತಕ್ಕಂಥದ್ದು. ಕಬ್ಬಿಣದ ಲಾರಿಯನ್ನ 2 ಕಿಲೋಮೀಟರ್ ದೂರ ಇದೆ ಅಂತೆ ಅನ್ಲೋಡ್ ಮಾಡೋದಕ್ಕೆ. ಆ ಡ್ರೈವರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಸರ್ ಇಲ್ಲೇ ಇದೆ ಅಂತ ಹೇಳಿ. ಬಟ್ ಪೊಲೀಸ್ ಇಲ್ಲ, ದಂಡ ಕಟ್ಟಲೇಬೇಕು ಹಾಗೇಳಿ ಹೆದರಿಸಿ ಲಂಚವನ್ನ ಪಡೆಯುವಾಗ ಪೊಲೀಸ್ ಲಾಕ್ ಆಗಿರತಕ್ಕಂಥದ್ದು. ಆ ಚಾಲಕ ವಿಡಿಯೋವನ್ನ ಮಾಡಿದ್ದಾನೆ. ವಿಡಿಯೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ವಿಡಿಯೋ ಮಾಡಿರ್ತಕ್ಕಂಥದ್ದು ಪುಲಕೇಶಿ ನಗರ ಸಂಚಾರಿ ಪೊಲೀಸ್ ವಿರುದ್ಧ ಈ ಒಂದು ಆರೋಪ ಕೇಳಿಬರ್ತಾ ಇದೆ. ಕಬ್ಬಿಣದ ಲಾರಿ ಬಿಡಲು 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಆ ಆರೋಪ ಕೇಳಿಬರ್ತಾ ಇದೆ. ಕೋರ್ಟ್ ಹೋಗ ಪೂರ ಕಟ್ತೀಯಾ ಅಥವಾ ಇಲ್ಲಿ 5,000 ರೂಪಾಯಿ ಬಿಡಿಸ್ಕೊಂಡು ಹೋಯ್ತೀಯಾ ಅಂತ ಹಂಗೆ ಕೇಳಿರೋದು ಪೊಲೀಸು. ಆ ಒಂದು ಆರೋಪವನ್ನ ಲಾರಿ ಚಾಲಕ ಮಾಡಿರ್ತಕ್ಕಂಥದ್ದು. ಕೋರ್ಟು ಈ ದಂಡದ ಮೊತ್ತವನ್ನು ಕೋರ್ಟ್ ಮಾತ್ರ ನಿರ್ಧರಿಸುತ್ತದೆ. ಆದರೆ ಈ ಪೊಲೀಸರು ಅವ್ರದ್ದೇ ಎಲ್ಲ ನಿರ್ಧಾರ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತಾರೆ. ಸೊ ಇವಾಗಲೂ ಆಗಿರೋದಿದೆ. ಇವಾಗ ಚಾಲಕ ವಿಡಿಯೋವನ್ನು ಮಾಡ್ಕೊಂಡಿದ್ದಾನೆ. ಸಂಚಾರಿ ಪೊಲೀಸ್ ಆಯುಕ್ತ ಡಿಸಿಪಿಗೆ ವಿಡಿಯೋ ಸಮೇತ ದೂರನ್ನು ಕೊಟ್ಟಿದ್ದಾನೆ ಆ ಚಾಲಕ. ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ಅಮಾನತು ಮಾಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಕಬ್ಬಿಣದ ಲಾರಿ ಬಿಡೋದಕ್ಕೆ ಕಬ್ಬಿಣದ ಲಾರಿ ಪೊಲೀಸಪ್ಪ ನಿಲ್ಲಿಸ್ಕೊಂಡಿರ್ತಾನೆ. ಆ ಟೈಮ್ನಲ್ಲಿ ಲಾರಿ ಚಾಲಕ ಸರ್ 2 ಕಿಲೋಮೀಟರ್ ಇದೆ ಬಿಡಿ ಅಂತ ಹೇಳಿದ್ರೆ, ಇಲ್ಲ ದಂಡ ಕಟ್ಟೆ ಹೋಗಬೇಕು, ಇಲ್ಲ ಅಂದ್ರೆ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಲಾರಿ ಚಾಲಕ ಆರೋಪ ಮಾಡ್ತಾ ಇದ್ದಾನೆ. ಎಸ್, ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಸರ್ಗ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ನಿಸರ್ಗ, ಪೊಲೀಸರು 5,000 ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ನಡೆದಿದೆ, ಯಾವಾಗ ನಡೀತು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ? ಮಹದೇವ್, ಲಂಚದ ಬಲೆಗೆ ಬಿದ್ದು ಲಾಕ್ ಆಗಿರುವಂತಹ ಕಾಕಿ ಈಗ ಎಲ್ಲರ ಮನದಲ್ಲೂ ಮೂಡ್ತಾ ಇರುವಂತಹ ಪ್ರಶ್ನೆ ಒಂದೇ. ಪೊಲೀಸರಿಗೆ ಲಂಚ ಕೊಟ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ನಾವು ಅನ್ಯಾಯ ಮಾಡ್ತಾ ಇದ್ರು ಕೂಡ ಅದು ನ್ಯಾಯ ಆಗಿ ಪ್ರತಿಬಿಂಬಿಸುತ್ತೆ ಅನ್ನುವಂಥದ್ದು ಈಗ ಕಂಡ್ಬರ್ತಾ ಇರುವುದು. ಯಾಕಂತ ಹೇಳಿದ್ರೆ ಪೊಲೀಸ್ ಪ್ರೋಟೋಕಾಲ್ ಅನ್ನ ಯಾವ ರೀತಿಯ ಬೇಕಾದ್ರೂ ನಾವು ಅದನ್ನ ಗಾಳಿಗೆ ತೂರ್ಬಹುದು ಅನ್ನುವಂಥದ್ದನ್ನ ಈ ಲಂಚ ತೆಗೆದುಕೊಳ್ಳುವ ಮೂಲಕ ಈಗ ಬೆಂಗಳೂರು ಸಂಚಾರಿ ಪೊಲೀಸರು ಮಾಡಿರುವಂತದ್ದು. ಇದು
ಪುಲಕೇಶಿ ನಗರ ಸಂಚಾರಿ ಪೊಲೀಸರ ವಿರುದ್ಧ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಬಂದಿರುವುದಂತದ್ದು. ಅಂದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಂತಹ ಕಬ್ಬಿಣ ತುಂಬಿದ ಲಾರಿಯನ್ನ ಬಿಡೋದಿಕ್ಕೆ ಅಂದ್ರೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂತಹ ಹೆಸರಿನಲ್ಲಿ ಅಥವಾ ಆ ಡಾಕ್ಯುಮೆಂಟ್ ಚೆಕಿಂಗ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಗಾಡಿಯನ್ನ ನಿಲ್ಲಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಾಡಿಯ ಒಂದು ದಾಖಲಾತಿಯ ವಿಚಾರವಾಗಿ ಒಂದು 5,000 ರೂಪಾಯಿಯ ಲಂಚವನ್ನ ಬೇಡಿಕೆಯನ್ನ ಇಟ್ಟು ಈಗ ಪೊಲೀಸ್ ಸಿಕ್ಕಿ ಬಿದ್ದಿರುವಂತದ್ದು ಮಹದೇವ್. ಇನ್ನು BNS 285 ಪ್ರಕರಣದ ಅಡಿ ಯಾವುದೇ ಪೊಲೀಸ್ ಆಗಿರ್ಬೋದು ಅವನು ದಂಡವನ್ನ ವಿಧಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ, ಅದನ್ನ ನೇರವಾಗಿ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಗೊತ್ತಿರುವಂತದ್ದು. ಅದು ಆ ಸೆಕ್ಷನ್ ಇರುವುದು ಕೂಡ ಅಂತದ್ದೇ. ಆದರೆ ಈ ದಂಡವನ್ನ ಪೊಲೀಸರೇ ಒಂದು ನಿರ್ಧಾರ ಮಾಡಿ ಆ ಪೊಲೀಸರೇ ತೆಗೆದುಕೊಳ್ಳುವಂತಹ ಒಂದು ಕಾರ್ಯಕ್ಕೆ ಈಗ ಮುಂದಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ನಗರನ ಟ್ರಾಫಿಕ್ ಸಿಬ್ಬಂದಿ ಏನಿದ್ರು ಅವ್ರ ಮೇಲೆ ಈಗ ಒಂದು ದೂರು ದಾಖಲಾಗಿದ್ದು ಅದರ ಕುರಿತಾಗಿ ಈಗ ಹೆಚ್ಚಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೂಡ ಮಾತನಾಡ್ತಾ ಇರುವಂತದ್ದು, ಅದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ರೀತಿ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಡಿಪಾರ್ಟ್ಮೆಂಟ್ಗೆ ಹೆಸರಿಗೆ ಒಂದು ಧಕ್ಕೆ ತರುವಂತಹ ಕೆಲಸ ಆಗತ್ತೆ ಅನ್ನುವಂಥದ್ದು ಕೂಡ ಈಗ ಆಗಿರುವಂತದ್ದು. ಫೋನ್ ನಲ್ಲಿ ನೀನ್ ನನಗೆ ಫೋನ್ ಪೇ ಮಾಡಬೇಡ, ಕ್ಯಾಶ್ ಇದ್ರೆ ಕೊಡು, ಯಾಕಂತ ಹೇಳಿದ್ರೆ ಆತನಿಗೂ ಗೊತ್ತಿರುತ್ತೆ ಎಲ್ಲೋ ಒಂದ್ ಕಡೆ ಈಗ ಫೋನ್ ಪೇ ಇಂದ ನಾವು ಅಮೌಂಟ್ ಅನ್ನ ಕಳ್ಸಿದ್ರೆ ಅದು ಎಲ್ಲೋ ಒಂದ್ ಕಡೆ ನಮಗೆ ಸಿಕ್ ಬೀಳ್ತೀವಿ ಅನ್ನುವಂಥದ್ದು ಕೂಡ ಇದ್ರು ಅವನು ಆ ಒಂದು ಸಂದರ್ಭದಲ್ಲಿ ಕ್ಯಾಶ್ಗೆ ಬೇಡಿಕೆಯನ್ನ ಇಟ್ಟಿದ್ದು. ಕ್ಯಾಶ್ ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಚಾಲಕ ಏನಿದ್ದಾನೆ ಅವನು ಈ ಒಂದು ವಿಡಿಯೋವನ್ನ ಮಾಡಿಕೊಂಡು ಈಗ ಆತನ ವಿರುದ್ಧ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಈ ಒಂದು ಈಸ್ಟ್ ಟ್ರಾಫಿಕ್ DCP ಇರ್ತಾರೆ, ಅವ್ರ ಹತ್ರನೂ ಕೂಡ ಹೋಗಿ ಮಾತನಾಡಿರುವಂತಹ ಕೆಲಸವನ್ನ ನಾವು ಸಂಪೂರ್ಣ ನ್ಯೂಸ್ ಮಾಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇಲಾಖೆಯ ವತಿಯಿಂದ ಸಿಬ್ಬಂದಿಯ ವತಿಯಿಂದ ಯಾವ ರೀತಿಯಾದಂತಹ ಒಂದು ಕಾನೂನು ಬಾಹಿರ ಅನ್ನುವಂಥದ್ದೇ ಚಟುವಟಿಕೆ ಆಗಿರೋದ್ರಿಂದ ಇದ್ರ ಬಗ್ಗೆ ಇಲಾಖೆ ಹೆಚ್ಚಿನ ಗಮನಕ್ಕೆ ತೆಗೆದುಕೊಂಡು ಇದರ ತನಿಖೆಯನ್ನ ನಡೆಸಿ ತಪ್ಪಿಸ್ತಾ ಇದ್ದಾನೆ ಅವನು ಸೋಮಶೇಖರ್ ಅನ್ನುವಂತಹ ಒಂದು ಸಿಬ್ಬಂದಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ಆತನನ್ನ ಅಮಾನತ್ ಮಾಡಲು ಮುಂದಾಗ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗ ಸಂಪೂರ್ಣ ನ್ಯೂಸ್ಗೆ DCP ಕೊಟ್ಟಿರುವಂತದ್ದು ಮಹದೇವ್. ಓಕೆ ಥ್ಯಾಂಕ್ ಯು ನಿಸರ್ಗ ನಿಮ್ಮೆಲ್ಲ ಮಾಹಿತಿಗಾಗಿ. 9 ಗಂಟೆಗೆ ಆದ್ಮೇಲೆ ಸಾರಿ ತಿಳ್ಕೊಂಡು ನೋಟಿಸ್ ಸಿಕ್ಕಿದ ಕೇಳಿದ್ರೆ ತೋರಿಸ್ಕೊಂಡು ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಇಟ್ಟಿದ್ದಾರೆ ಸೇಫ್ಟಿ. ಸ್ವಲ್ಪ ಇವತ್ತಷ್ಟೇ ಬಂದ್ಬಿಟ್ಟು ಅದು 9 ಗಂಟೆ ಮೇಲೆ ಕೇಸ್ ನಾವು 9 ಗಂಟೆ ಮೇಲೆ ಹೋಗಿ ಲೋನ್ ಇದು ಮಾಡಿದೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಸೀದ 9 ಗಂಟೆ ಮೇಲೆ ಏನಿಲ್ಲ ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಮೂವ್ ಆಗಬೇಕು.